ಹಸಿರಾಗಿರೋಂಥ ಒಂದು ಕಾಡು ಒಂದು ದಿವಸ ಕೊಡಲೇ ಬಂತು. ನಮಸ್ಕಾರ ನಮ್ಮೆಲ್ಲ ಕರ್ನಾಟಕ ಮಂದಿಗೆ, ನಮ್ಮ ಇಂಡಿಯಾ ಮಂದಿಗೆ, ಇಡೀ ಜಗತ್ತಲ್ಲಿ ಎಲ್ಲೆಲ್ಲ ನಮ್ಮ ಕರ್ನಾಟಕದ ಇದ್ದಾರೆ ಅವ್ರಿಗೆಲ್ಲರೂ ನಮಸ್ಕಾರ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ತಮ್ಲೇನ್ ನೋಡಿ ಗೊತ್ತಾಗಿರ್ಬೋದು ಯಾವ ಫಿಲ್ಮ್ ಬಗ್ಗೆ ನಾನು ರಿವ್ಯೂ ಮಾಡ್ತೇನೆ. ಇನ್ನೇ ತಾನೇ ರಿಲೀಸ್ ಆದ ಟೀಸರ್ ರುಧಿರಂ. ಸ್ಟೋರಿ ಮತ್ತು ಡೈರೆಕ್ಷನ್ ಬಂದ್ಬಿಟ್ಟು ಲಾನ್ ಆಂಥೋನಿ ಅಂತ, ಮತ್ತು ನಮ್ಮ ಈ ಪ್ರೊಡ್ಯೂಸರ್ VS ಲನನ್ ಅಂತ, ಆ್ಯಕ್ಟರ್ ರಾಜ್ ಬಿ ಶೆಟ್ಟಿ. ಏನೈತ್ರಿ ಪಿಕ್ಚರ್, ಇನ್ನೂ ಬಂದಿಲ್ಲ, ಪಿಕ್ಚರ್ ಅಲ್ಲ ಟೀಸರ್ ಟ್ರೇಲರ್ ಅಲ್ಟಿಮೇಟ್ ಐತಿ. ಇದು ನಮ್ಮ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಹೊಂಬಾಳೆದವ್ರು ತೊಗೊಂಡ್ರು, ಹೊಂಬಾಳೆ ಫಿಲ್ಮ್ಸ್ದವ್ರು ನಮ್ಮ ಡಿಸ್ಟ್ರಿಬ್ಯೂಟರ್ ಒಂದಾರ ಕರ್ನಾಟಕ. ಏನೈತ್ರಿ ಟೀಸರ್ ಅಲ್ಟಿಮೇಟ್. ಇದು ನಾನು ನೋಡಿರೋ ಪ್ರಕಾರ ಇದು ರಿವೆಂಜ್ ಸ್ಟೋರಿ ಅಲ್ಲ, ಏನು ಕಾಡವನ್ನು ಬೆಳೆಸಿ ನಾಡವನ್ನು ಉಳಿಸಿ ಅದನ್ನೂ ಇರ್ಬೋದು. ಸ್ಟಾರ್ಟಿಂಗ್ ಹಂಗ ತೋರ್ಸ್ಯಾರ ಅವರು, ದಟ್ಟವಾದ ಕಾಡು ಒಂದು ದಿವಸ ಕೊಡಲಿ ಬಂತು. ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ ಕಾಡನ್ನು ಬೆಳೆಸಿ, ಏನು ಅರ್ಥನ ಆಗಲಿಲ್ಲ. ರಿವೆಂಜ್ ಸ್ಟೋರಿ ಇದು ಮಾತ್ರ ಪಕ್ಕಾ ರಿವೆಂಜ್ ಸ್ಟೋರಿ. ರಿವೆಂಜ್ ತೋತಾರೆ. ಏನು ಮಾಡ್ಯಾರ್ರಿ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್, ಬೈ ಗಾಡ್ ಗ್ರೇಸ್. ಪಿಕ್ಚರ್ ಚೆನ್ನಾಗಿ ಓಡಲಿ. ಅವಾಗ ನಡಕ್ ಪಿಕ್ಚರ್ ಡೈಲಾಗ್ ಬರ್ತಿರ್ತಾವೆ, ತಪ್ಪು ತಿಳ್ಕೊಬೇಡ್ರಿ. ಮಸ್ತ್ ಖತರ್ನಾಕ್ ಐತಿ ಪಿಕ್ಚರು. ನಾವು ನೋಡ್ಬೇಕಂದ್ರೆ ನೋಡ್ಬೇಕು ಪಿಕ್ಚರ್, ಹಂಗೆ ಮಾಡ್ಯಾರ ಪಿಕ್ಚರ್. ನಾ ಹೇಳಿಲ್ಲ ಮೊನ್ನೆ, ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿಗೂ ಕಂಪೇರ್ ಮಾಡೋಂಗಿಲ್ಲ. ಕಂಪೇರ್ ಮಾಡಿದರೆ ಬಾಲಿವುಡ್ಗೆ ಕಂಪೇರ್ ಮಾಡ್ಬೇಕು ಅಂತ ನಮ್ಮ ಇಂಡಸ್ಟ್ರಿ. ಈಗ ಏನು ಸ್ಟೋರಿ ರೀ, ರಿವೆಂಜ್ ಸ್ಟೋರಿ ಅಲ್ಟಿಮೇಟ್. ಮತ್ತು ಅದರಲ್ಲಿ ಬೀಗಲ್ ನಾಯಿ ತೊಗೊಂಡಿದ್ದಾರೆ, ಅಲ್ಟಿಮೇಟ್ ಆ್ಯಕ್ಟಿಂಗ್ ಮಾಡಿದ್ದು ಬೀಗಲ್ ನಾಯಿ. ಅದು ಏನು ಹಿಂಗೆ ಬರ್ತಾರೆ, ಅದನ್ನು ಚೆನ್ನಾಗಿ ತೋರ್ಸ್ಯಾರ ನಮ್ಮ ರಾಜ್ ಬಿ ಶೆಟ್ಟಿ ಅವರ. ಮೇಕಪ್ ಅಲ್ಟಿಮೇಟ್ ಮೇಕಪ್. ಏನು ಕ್ರಿಶ್ಚಿಯನ್ ಇರ್ಬೋದು ಅಥವಾ ಅವ್ರ ಪ್ರೀಸ್ಟ್ ಇರ್ಬೋದು, ಅವ್ರಿಗೆ ಒಂದು ಹೇಳ್ತಾರೆ ಬಂದು ಇವರು ಅಡ್ಮಿಟ್ ಆಗೋತ್ತಿಗೆ ಎಷ್ಟು ಅಗ್ರೆಸಿವ್ ಆಗಿದ್ರು, ಇವಾಗ ಎಷ್ಟು ಕಾಮ್ ಆಗಿದ್ದಾರೆ ಅಂದ್ರೆ ಅವ್ರು ರಾಜ್ ಬಿ ಶೆಟ್ಟಿ. ಆಲ್ ಬೈ ಗಾಡ್ ಗ್ರೇಸ್. ಅದನ್ನೂ ಇರ್ಬೋದು, ಅವ್ರು ಕ್ರಿಶ್ಚಿಯನ್ನೂ ಇರ್ಬೋದು, ಪ್ಲಸ್ ರಿವೆಂಜ್ ಸ್ಟೋರಿ ಇದೆ. ಆ ಕಾಡಲ್ಲಿ ಓಡಿ ಬರುವುದು ಏನು ರಾಜ್ ಬಿ ಶೆಟ್ಟಿ ಅವ್ರು ರಿವೆಂಜ್ ತೊಗೋತಾ ಇದ್ದಾರ ಅಥವಾ ಅಪ್ಪರನ್ನ ರಿವೆಂಜ್ ತೊಗೋತಾ ಇದ್ದಾರ ಗೊತ್ತಾಗ್ತಿಲ್ಲ. ಅವ್ರ ಪಿಕ್ಚರ್ ಮಾತ್ರ ಮಸ್ತ್ ಓಡುತ್ತೆ, ನೋಡ್ಬೇಕು ಎಲ್ಲರೂ ನೋಡ್ರಿ. ನೋಡಿ ನಮ್ಮ ಪಿಕ್ಚರ್ ಬೆಳೆಸ್ರಿ, ನಮ್ಮ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಬೆಳೆಸ್ರಿ. ಹಾಲಿವುಡ್ ರೇಂಜಿಗೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬರಬೇಕು, ಅಷ್ಟೇ ನನ್ನ ಆಸೆ. ನಾ ಈ ಟೀಸರ್ ರಿವ್ಯೂ ಮಾಡ್ತಿರೋದು ಏನು ಆಸೆ, ನಮ್ಮ ಕನ್ನಡ ಇಂಡಸ್ಟ್ರಿ ಹಾಲಿವುಡ್ ಲೆವೆಲಿಗೆ ಬರಬೇಕು. ಜಗತ್ನಾಗೆ ಯಾವ ಫಿಲ್ಮ್ ನೋಡ್ಬೇಕಪ್ಪ ಅಂದ್ರೆ ಹಿಂಗೆ ಕನ್ನಡ ಫಿಲ್ಮ್ ಐತಿ, ಕರ್ನಾಟಕದವ್ರು ಮಾಡ್ತಾರೆ, ಅಲ್ಟಿಮೇಟ್ ಮಾಡ್ತಾರೆ ನೋಡ್ರಿ. ಏನು ಹಾಲಿವುಡ್ ಎದಕ್ಕೆ ಹೊತ್ತಂಗಿಲ್ಲ, ಅವ್ರು ಬರೀ ಗ್ರಾಫಿಕ್ಸ್ ಮಾಡ್ತಾರೆ. ಇಲ್ಲಿ ರಿಯಾಲಿಟಿ ಸ್ಟೋರಿ ನೋಡ್ರಿ, ಬರೀ ಸ್ಟೋರಿ ಆ್ಯಕ್ಟಿಂಗ್ ಬಿಡ್ರಿ, ಲುಕ್ ಬಿಡ್ರಿ, ಆ್ಯಕ್ಟಿಂಗ ಸ್ಟೋರಿ ನೋಡ್ರಿ. ಲುಕ್ ಬಿಡ್ರಿ, ಆ್ಯಕ್ಟಿಂಗ್ ಕಲೆ ಪ್ಲಸ್ ಸ್ಟೋರಿಯಲ್ಲಿ ದಮ್ ಇತ್ತಂದ್ರೆ ಏನು, ಸ್ಟೋರಿಯಲ್ಲಿ ದಮ್ ಇತ್ತಂದ್ರೆ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿ ಸಾಕು. ಪಿಕ್ಚರ್ ಧನಾಧನ್ ಮತ್ತು ಎಡಿಟಿಂಗ್ ಕೊರಿಯೋಗ್ರಾಫಿ ಏನು ಅಲ್ಟಿಮೇಟ್ ಮಾಡ್ಯಾರ ಇವರು. ಥ್ಯಾಂಕ್ಸ್. ಇಂಥ ಫಿಲ್ಮ್ ನಾನು ಭಾಳ ದಿವಸ ಆಯ್ತು ನೋಡಾರ್ದೆ. ರಿವೆಂಜ್ ಸ್ಟೋರಿ ನಮ್ಮ ರಾಜ್ ಬಿ ಶೆಟ್ಟಿದ್ದು ನೋಡಲೇಬೇಕು, ಎಲ್ಲರೂ ನೋಡ್ರಿ. ಹೇಳೋದಿಷ್ಟ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ರಿ, ಎಲ್ಲರೂ ಮುಂದೆ ಬರೋಣ. ಅದು ನಮ್ಮ ಕನ್ನಡ ಇಂಡಸ್ಟ್ರಿ ಫಸ್ಟ್ನಾಗಿರಲಿ, ಸೆಕೆಂಡ್ ಎಲ್ಲರೂ ತರ್ಡ್ ಫೋರ್ತ್ ಎಲ್ಲರೂ ಇರಲಿಲ್ಲ. ಒಟ್ಟು ನಮ್ಮ ಕನ್ನಡ ಅಂದ್ರೆ ಫಸ್ಟ್. ಕನ್ನಡ ಅಂದರೆ ಸ್ಟೋರಿ. ಕಾಂತಾರ ಲೆವೆಲ್ ತನಕ ಹಿಟ್ ಆಗುತ್ತೆ, ಕಾಂತಾರ ಲೆವೆಲಿಗೆ ಹಿಟ್ ಆಗುತ್ತೆ ಈ ಫಿಲ್ಮ್. ಅಂಥ ಫಿಲ್ಮ್ ಅಂಥ ಸ್ಟೋರಿ ಐತಿ. ಸ್ಲೋಲಿ ಮೂವ್ ಟು ದ ಲೆಫ್ಟ್.